ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ನಾವಿಂದು ಬಾಬೂಜಿ ಮಹಾರಾಜರ ಸಹಜ ಮಾರ್ಗದ 10 ನಿಯಮಗಳ ವ್ಯಾಖ್ಯಾನ ಎನ್ನುವ ಪುಸ್ತಕದ 10ನೇ ನಿಯಮದ ಬಗ್ಗೆ ತಿಳ್ಕೊಳ್ಳೋಣ. ಮಲಗುವಾಗ ದೇವರು ಎದುರಿನಲ್ಲಿರುವನೆಂದು ತಿಳಿದು ಮಾಡಿದ ಅಪರಾಧಗಳಿಗಾಗಿ ಪಾಶ್ಚಾತ್ತಾಪ ಪಡುತ್ತಾ ದೈನಂದಿನ ಕ್ಷಮೆ ಬೇಡಿರಿ. ಮುಂದೆ ಎಂದಿಗೂ ಅಂಥ ಅಪರಾಧ ಮಾಡದಂತೆ ನಿರ್ಧರಿಸಿ ಪ್ರಾರ್ಥನೆ ಮಾಡಿರಿ. ದೇವರನ್ನು ಒಡೆಯನೆಂದು ತನ್ನನ್ನು ಆತನ ಸೇವಕನೆಂದು ಭಾವಿಸಿ ಯಾವಾಗಲೂ ಆತನ ಸೇವೆ ಮಾಡುತ್ತಿರುವುದರಲ್ಲಿಯೇ ಮಾನವನ ಸೌಜನ್ಯವಿದೆ. ಹೀಗೆ ಮಾಡುವುದರಿಂದ ಮನುಷ್ಯನಲ್ಲಿ ಲಯಾವಸ್ಥೆ ಉಂಟಾಗಿ ಆತನ ಕಡೆಗೆ ಭಗವಂತನ ಲಕ್ಷ್ಯವು ನೇರವಾಗಿ ಹರಿಯುವುದು. ಇಬ್ಬರಲ್ಲಿಯೂ ಸಂಬಂಧವು ಸ್ಥಾಪಿತವಾಗುವುದು. ಹೀಗಿರುವಾಗ ಈ ಸಂಬಂಧಕ್ಕೆ ಚ್ಯುತಿ ಬಾರದಂತೆ ನಡೆದುಕೊಳ್ಳುವುದು ಸೇವಕನ ಕರ್ತವ್ಯವಾಗಿ ಬಿಡುತ್ತದೆ. ಇದರಿಂದ ಒಡೆಯನ ಮಹಿಮೆಯು ಆತನ ಹೃದಯದಲ್ಲಿ ಬಿಂಬಿಸಿ ಭಗವಂತನ ನೇರವಾದ ಕೃಪಾದೃಷ್ಟಿಗೆ ಆತನು ಪಾತ್ರನಾಗುವನು. ಒಡೆಯನ ದೃಷ್ಟಿ ಯಾವಾಗಲೂ ತನ್ನ ಕಡೆಗೆ ಇದ್ದು ತಾನು ಆತನ ಸಾಮೀಪ್ಯ ಹೊಂದಬೇಕೆಂಬುದೇ ಭಕ್ತನ ಏಕಮಾತ್ರ ಉದ್ದೇಶ. ಸಜ್ಜನಿಕೆಯು ಈಗ ಬೇರೆ ರೂಪ ತಾಳುವುದು. ನಾವು ಭಗವಂತನನ್ನು ನಮ್ಮ ಸ್ವಾಮಿ ಎಂದು ತಿಳಿದ ಮೇಲೆ ಅರಿತಾಗಲಿ ಅರಿಯದೇ ಆಗಲಿ ನಾವು ಮಾಡಿದ ತಪ್ಪುಗಳನ್ನು ಅಪರಾಧಿಯಂತೆ ಆತನೆದುರಿಗೆ ಇಡತಕ್ಕದ್ದು. ಇದರಿಂದ ನಮ್ಮ ದೈನ್ಯವು ಸೂಚಿತವಾಗುವುದು. ಒಡೆಯನ ಮನಸ್ಸಿನಲ್ಲಿಯೂ ಭಕ್ತನ ಅಪರಾಧವು ಕ್ಷಮ್ಯವೆಂಬ ಭಾವನೆ ಬರುವುದು. ಏಕೆಂದರೆ ಭಕ್ತನು ತಾನು ದೀನನೆಂದು ಭಾವಿಸಿ ತಾನೇ ಅದನ್ನು ಒಡೆಯನ ಮುಂದೆ ಇಟ್ಟುದು. ಇದರಲ್ಲಿರುವ ಮಾರ್ಧವತೆಯನ್ನು ಶಬ್ದಗಳಿಂದ ವರ್ಣಿಸಲು ಸಾಧ್ಯವಿಲ್ಲ. ಎಂತಲೇ ಭಕ್ತನ ಅಸಹಾಯ ಸ್ಥಿತಿಯ ಬಗ್ಗೆ ಭಗವಂತನಿಗೆ ವಿಶ್ವಾಸ ಹುಟ್ಟುತ್ತದೆ. ಭಕ್ತನು ತನ್ನಲ್ಲಿರುವ ಅಡ್ಡಿ ಆತಂಕಗಳನ್ನು ದೂರ ಮಾಡಿ ಭಾರವನ್ನು ಇಳಿಸಿಬಿಟ್ಟಿರುವನೆಂದು ಇದರರ್ಥ. ಈಗ ಆತನು ಮಲ ವಿಕ್ಷೇಪ ಆವರಣ ರಹಿತನಾಗಿ ನಿಸರ್ಗದ ಧಾರೆಗಳಂತೆ ಪವಿತ್ರ ರೂಪದಲ್ಲಿರುವನು. ಭಕ್ತಿಯ ಒಂದು ಸಂಬಂಧದಿಂದಲೇ ಇಷ್ಟೆಲ್ಲ ಪವಿತ್ರತೆ ಬಂದಿತು. ಇದರಿಂದ ನಿಸರ್ಗದ ಜೀವಾಳವಾದ ಸರಳತೆಯು ಭಾವನೆಯು ಬರುವುದು. ಬರುತ್ತಾ ನಾವು ಅದರಲ್ಲಿ ಸಂಪೂರ್ಣ ಆವೃತರಾಗಿ ಲಯ ಹೊಂದತೊಡಗುವೆವು. ಯಾವ ಅಪರಾಧಗಳಿಂದ ಭಕ್ತನು ಎಂದಿಗೂ ಮುಕ್ತನಾಗಲಾರನೋ ಅಂಥ ಅಪರಾಧಗಳು ಸಹ ಈ ಅವಸ್ಥೆಯಲ್ಲಿ ನಿಸ್ಸತ್ವವಾಗುವು. ಈ ಸಂಬಂಧವು ಸ್ಥಾಪಿತವಾಗುವುದಕ್ಕಿಂತ ಮುಂಚೆ ಭಕ್ತನು ದೊಡ್ಡ ದೊಡ್ಡ ತಪ್ಪುಗಳನ್ನು ಮಾಡಿರುವ ಸಂಭವವೂ ಉಂಟು. ಆದರೆ ಇನ್ನು ಮೇಲೆ ಕ್ರಮೇಣ ಅವು ಕಡಿಮೆ ಆಗುತ್ತಾ ಹೋಗಿ ಕೊನೆಗೆ ಅವುಗಳ ಅಸ್ತಿತ್ವವೇ ಇಲ್ಲದಂತಾಗುವುದು. ಆತನ ಇಚ್ಛಾಶಕ್ತಿಯ ಆಘಾತದಿಂದಾಗಿ ಅವು ಪಶ್ಚಾತ್ತಾಪದ ರೂಪ ತಾಳಿವೆ. ಪಶ್ಚಾತ್ತಾಪವೆಂದರೆ ಮತ್ತೇನೂ ಅಲ್ಲ, ತನ್ನಲ್ಲಿಯ ವಿಚಾರ ತರಂಗಗಳನ್ನು ಆಘಾತದಿಂದ ಸ್ವಚ್ಛಗೊಳಿಸಿ ನಿರ್ವಾತ ಪ್ರದೇಶವನ್ನು ನಿರ್ಮಿಸಿಕೊಳ್ಳುವುದು. ಆಗ ಮೇಲಿನಿಂದ ಇಳಿದು ಬರುವ ಪ್ರವಾಹವು ಆ ಕಡೆಗೆ ತಿರುಗಿ ನಿಸರ್ಗದ ಸಮಾನತೆಯನ್ನು ಕಾಪಾಡುವುದು. ಇದರಿಂದ ಪೂರ್ವ ಸಂಸ್ಕಾರವೆಲ್ಲ ತೊಳೆದು ಹೋಗುವುದು. ಇದೇ ಪಶ್ಚಾತ್ತಾಪದ ನಿಜ ಸ್ವರೂಪ. ಬಾಬೂಜಿ ಮಹಾರಾಜರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವು ಮಲಗುವಾಗ ದೇವರ ಎದುರಿನಲ್ಲಿ ಇದ್ದಾನೆ ಅಂತ ಹೇಳಿ ಭಾವಿಸಿ ಮಾಡಿರುವಂತಹ ಅಪರಾಧಗಳಿಗಾಗಿ ಪಶ್ಚಾತ್ತಾಪ ಪಡ್ತಾ ದೈನ್ಯದಿಂದ ಕ್ಷಮೆ ಬೇಡಬೇಕು. ಮುಂದೆ ಎಂದಿಗೂ ಅಂಥ ಅಪರಾಧ ಮಾಡದಂತೆ ಮಾಡಪ್ಪ ಭಗವಂತ ಅಂಥೇಳಿ ಪ್ರಾರ್ಥನೆ ಮಾಡಬೇಕು. ದೇವರನ್ನು ಒಡೆಯ ಅಂಥೇಳಿ ನಮ್ಮನ್ನು ನಾವು ಆತನ ಸೇವಕನಂಥೇಳಿ ಭಾವಿಸಿ ಯಾವಾಗಲೂ ಆತನ ಸೇವೆ ಮಾಡುತ್ತಿದ್ದರೆ ಅದು ಏನು ತೋರಿಸಿಕೊಡ್ತದೆ? ಮಾನವನ ಒಂದು ಸೌಜನ್ಯತೆಯನ್ನು ತೋರಿಸಿಕೊಡ್ತದೆ. ಅಂದರೆ ನಾವು ಯಾವಾಗಲೂ ನಮ್ಮನ್ನು ಸೇವಕ ಅಂತ ಭಾವಿಸಿ ಭಗವಂತನನ್ನು ಒಡೆಯ ಅಂತ ತಿಳ್ಕೊಳ್ಳುವಂಥದ್ದೇ ನಮ್ಮ ಮಾನವನ ಸೌಜನ್ಯ ಅಂತ. ಹೀಗೆ ಮಾಡೋದ್ರಿಂದ ಮನುಷ್ಯನೊಳಗೆ ಲಯಾವಸ್ಥೆ ಉಂಟಾಗಿ ಆತನ ಕಡೆಗೆ ಭಗವಂತನ ಲಕ್ಷ್ಯ ನೇರವಾಗಿ ಹರಿದು ಬರುತ್ತೆ. ಇಬ್ಬರೊಳಗೂ ಸಂಬಂಧ ಸ್ಥಾಪಿತ ಆಗತ್ತೆ. ಹೀಗಿರುವಾಗ ಈ ಸಂಬಂಧಕ್ಕೆ ಚ್ಯುತಿ ಬಾರದಂತೆ ನಡೆದುಕೊಳ್ಳೋದು ಸೇವಕನ ಕರ್ತವ್ಯ. ನೋಡಿ, ಒಂದು ಸರಿ ಭಗವಂತನೊಟ್ಟಿಗೆ ನಮ್ಮ ಸಂಬಂಧ ಸ್ಥಾಪಿತ ಆಯಿತು ಅಂದರೆ ಅದಕ್ಕೆ ಎಂದಿಗೂ ನಾವು ಚ್ಯುತಿ ಬಾರದಂತೆ ನಡೆದುಕೊಳ್ಳಬೇಕು. ಎಷ್ಟು ಸೂಕ್ಷ್ಮ ಇದೆ ನೋಡಿ ಇದು. ಚ್ಯುತಿ ಬಾರದಂತೆ ನಡೆದುಕೊಳ್ಳಬೇಕು ಅಂದರೆ ಯಾವ ರೀತಿ ಇರಬೇಕು ಅನ್ನೋದನ್ನು ಬಾಬೂಜಿಯವರು ಹೇಳ್ತಾರೆ. ಇದರಿಂದ ಒಡೆಯನ ಮಹಿಮೆಯು ಆತನ ಹೃದಯದೊಳಗೆ ಬಿಂಬಿಸಿ ಭಗವಂತನ ನೇರವಾದ ಕೃಪಾದೃಷ್ಟಿಗೆ ಆತನ ಪಾತ್ರನಾಗ್ಬಿಡ್ತಾನೆ. ಅಂಥ ಮನುಷ್ಯ ಯಾರಾಗಲಿ ಆ ಥರ ಇದ್ದರೆ ಒಡೆಯನ ದೃಷ್ಟಿ ಯಾವಾಗಲೂ ತನ್ನ ಕಡೆಗೆ ಇದ್ದು
ತಾನು ಆತನ ಸಾಮೀಪ್ಯ ಹೊಂದಬೇಕನ್ನೋದೇ ಭಕ್ತನ ಒಂದು ಏಕಮಾತ್ರ ಉದ್ದೇಶ ಅಂತ. ಏಕಮಾತ್ರ ಉದ್ದೇಶ ಏನಾಗಿರಬೇಕು? ನಮ್ಮದೆಲ್ಲ ನಮ್ಮ ಗುರು ಮಹಾರಾಜರ ಒಂದು ದೃಷ್ಟಿ ಯಾವಾಗಲೂ ನಮ್ಮ ಕಡೆಗೆ ಹರಿದು ಬರಲಿ ಅಂತ ಉದ್ದೇಶ ಇಟ್ಕೊಂಡು ಆತನ ಸಾಮೀಪ್ಯಕ್ಕೆ ನಾವು ಹೋಗಬೇಕು ಅನ್ನುವಂಥದ್ದೇ ನಮ್ಮ ಎಲ್ಲರ ಏಕಮಾತ್ರ ಉದ್ದೇಶ ಆಗಿರಬೇಕು. ಸಜ್ಜನಿಕೆ ಏನಿದೆಯಲ್ಲ ಈಗ ಬೇರೆ ರೂಪ ತಾಳುತ್ತದೆ. ಯಾವ ರೀತಿ ಅಂದರೆ, ನಾವು ಭಗವಂತನನ್ನು ನಮ್ಮ ಸ್ವಾಮಿ ಅಂತೇಳಿ ತಿಳಿದ ಮೇಲೆ ತಿಳಿದೋ ತಿಳಿದೇನೋ ನಾವು ಎಷ್ಟೋ ತಪ್ಪುಗಳನ್ನು ಮಾಡಿಬಿಟ್ಟಿರ್ತೇವೆ, ಅಪರಾಧಗಳನ್ನು ಮಾಡಿರ್ತೇವೆ. ಅವೆಲ್ಲನೂ ಆತನ ಎದುರಿಗೆ ಇಟ್ಟೋ ಕ್ಷಮಾಯಾಚನೆ ಮಾಡಬೇಕಾಗಿರೋಂಥದ್ದು. ಇದರಿಂದ ನಮ್ಮ ಏನೋ ಸೂಚಿತ ಆಗತ್ತೆ, ದೈನ್ಯ ಸೂಚಿತ ಆಗತ್ತೆ. ಒಡೆಯನ ಮನಸ್ಸಿನೊಳಗೆ ಭಕ್ತನ ಅಪರಾಧವು ಕ್ಷಮ್ಯ ಅನ್ನುವಂಥ ಒಂದು ಭಾವನೆ ಬರುತ್ತೆ. ಯಾಕೆಂದರೆ ಭಕ್ತನು ತಾನು ದೀನ ಅಂಥೇಳಿ ಭಾವಿಸಿ ತಾನೇ ಅದನ್ನು ಒಡೆಯನ ಮುಂದೆ ಇಡ್ತಾನೆ. ಇದರೊಳಗಿರುವಂತಹ ಒಂದು ಮಾರ್ಧವತೆಯನ್ನು ಶಬ್ದಗಳಿಂದ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ತಪ್ಪು ಮಾಡಿದ್ರೂ ಅದನ್ನು ಒಪ್ಕೊಳ್ಳುವಂತಹ ಒಂದು ದೊಡ್ಡ ಹೃದಯ ಬಹಳ ಕಡಿಮೆ ಜನಗಳಿಗೆ ಇರುತ್ತೆ. ನಾನು ತಪ್ಪೇ ಮಾಡಿಲ್ಲ ಅನ್ನೋಂಥ ಒಂದು ಭಾವನೆ, ಅದೇನಾದರೂ ತಪ್ಪಾಗಿದ್ರೂ ನಂದೆಲ್ಲ ಬೇರೆಯವ್ರು ಮಾಡಿರುವಂಥದ್ದು ಅಂಥೇಳಿ ಬೇರೆಯವ್ರ ಮೇಲೆ ಹೊರಿಸುವಂಥ ಒಂದು ಜಾಣತನ, ಸ್ವಾರ್ಥ. ಕಾರಣ ಯಾರಾಗಲಿ ತನಗೆ ತಿಳಿದೇನೋ ಕೂಡ ಮಾಡಿರುವಂಥ ತಪ್ಪುಗಳನ್ನು, ಅಪರಾಧಗಳನ್ನೆಲ್ಲ ಒಪ್ಪಿಕೊಂಡು ಭಗವಂತನ ಎದುರಿಗೆ ಇಟ್ಟು ಕ್ಷಮೆ ಯಾಚನೆ ಮಾಡ್ತಾನೆ ಅಂತಂದರೆ ಆತನ ಒಂದು ಮಾರ್ಧವತೆಯನ್ನು ಶಬ್ದಗಳಿಂದ ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದನೇ ಭಕ್ತನ ಒಂದು ಅಸಹಾಯ ಸ್ಥಿತಿ ಬಗ್ಗೆ ಭಗವಂತನಿಗೆ ವಿಶ್ವಾಸ ಹುಟ್ಟುತ್ತದೆ. ಭಕ್ತನು ತನ್ನಲ್ಲಿರುವಂತಹ ಅಡ್ಡಿ ಆತಂಕಗಳನ್ನು ದೂರ ಮಾಡಿ ಭಾರವನ್ನು ಇಳಿಸಿಬಿಟ್ಟಿದ್ದ ಅಂಥೇಳಿ ಇದರ ಅರ್ಥ. ಈಗ ಆತನು ಮಲ ವಿಕ್ಷೇಪ ಆವರಣರಹಿತನಾಗಿ ನಿಸರ್ಗದ ಧಾರೆಗಳಂತೆ ಪವಿತ್ರ ರೂಪದೊಳಗಿದ್ದಾನೆ. ಯಾರೋ ಭಕ್ತ ಎಲ್ಲ ತೆಗೆದು ಭಗವಂತನೇ ಪಾದದ ಹತ್ರ ಇಟ್ಟು ತಿಳಿದೇನೋ ಎಲ್ಲ ಮಾಡಿದ್ದೀನಪ್ಪ ಭಗವಂತ, ಏನು ಮಾಡಿದ್ದೀನೋ ಗೊತ್ತಿಲ್ಲ, ಅಪರಾಧಗಳೆಲ್ಲ ಮಾಡಿದ್ದೀನಿ, ಕ್ಷಮೆ ಮಾಡು, ಆ ಥರ ಇನ್ನೊಂದು ಸರಿ ಮಾಡದೆ ನೋಡು ಅಂಥೇಳಿ ಅವಾಗ ಬೇಡ್ತಾನೆ. ಆವಾಗ ಆತ ಏನು ಅಂದರೆ ತನ್ನಲ್ಲಿರುವಂಥ ಮಲ ವಿಕ್ಷೇಪ ಆವರಣಗಳನ್ನೆಲ್ಲವನ್ನು ಕಳಚಿ ನಿಸರ್ಗದ ಧಾರೆಗಳಂತೆ ಪವಿತ್ರ ರೂಪದೊಳಗಿರ್ತಾನೆ. ಭಕ್ತಿಯ ಒಂದು ಸಂಬಂಧದಿಂದಲೇ ಇಷ್ಟೆಲ್ಲ ಪವಿತ್ರತೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಬಾಬೂಜಿಯವರು. ಇದರಿಂದ ನಿಸರ್ಗದ ಜೀವಾಳವಾಗಿರುವಂತಹ ಸರಳತೆ ಭಾವನೆ ಏನಿದೆಯಲ್ಲ ಅದು ಕೂಡ ಬರುತ್ತೆ. ಬರ್ತಾ ಏನಾಗುತ್ತೆ, ನಾವು ಅದರೊಳಗೆ ಸಂಪೂರ್ಣ ಆವೃತರಾಗಿ ಲಯ ಹೊಂದ್ತಾ ಹೋಗ್ತವೆ. ಯಾವ ಒಂದು ಅಪರಾಧಗಳಿಂದ ಭಕ್ತನು ಎಂದಿಗೂ ಮುಕ್ತನಾಗಲಾರನೋ ಅಂಥ ಅಪರಾಧಗಳು ಸಹ ಈ ಅವಸ್ಥೆಯೊಳಗೆ ನಿಸ್ಸತ್ವವಾಗಿ ಬಿಡುತ್ತೆ. ನೋಡಿ ಎಷ್ಟೊಂದು ಮುಖ್ಯವಾಗಿರುವಂಥ ಅಂಶ. ಎಂಥ ಅಪರಾಧಗಳಿಂದ ಒಬ್ಬ ಮನುಷ್ಯ ಮುಕ್ತನಾಗಲಾರನೋ ಎಂದಿಗೂ, ಆದರೆ ಈ ರೀತಿಯಾದಂಥ ಪ್ರಾರ್ಥನೆ ಸಲ್ಲಿಸುವುದರಿಂದ ಅಂಥ ಅಪರಾಧಗಳು ಸಹಿತ ಈ ಅವಸ್ಥೆಯೊಳಗೆ ನಿಸ್ಸತ್ವ ಆಗಿಬಿಡ್ತವೆ. ಅದಕ್ಕೆ ಎಂಥ ಒಂದು ಸತ್ವನೇ ಇಲ್ಲದೆ ಆಗೋಗ್ಬಿಡುತ್ತೆ. ಈ ಸಂಬಂಧವು ಸ್ಥಾಪಿತವಾಗುವುದಕ್ಕಿಂತ ಮುಂಚೆ ಭಕ್ತನ ದೊಡ್ಡ ದೊಡ್ಡ ತಪ್ಪುಗಳನ್ನೇ ಮಾಡಿರಬಹುದು, ಯಾಕಾಗಲಿ. ಆದರೆ ಇನ್ಮೇಲೆ ಕ್ರಮೇಣ ಅವು ಕಡಿಮೆ ಆಗ್ತಾ ಹೋಗಿ ಕೊನೆಗೆ ಅವುಗಳ ಅಸ್ತಿತ್ವನೇ ಇಲ್ಲದಂತಾಗ ಆಗೋಗುತ್ತೆ. ಆತನ ಒಂದು ಇಚ್ಛಾಶಕ್ತಿಯ ಆಘಾತದಿಂದಾಗಿ ಅವು ಪಶ್ಚಾತ್ತಾಪದ ರೂಪ ತಾಳಿಬಿಡ್ತವೆ. ಏಕೆಂದರೆ ಎಂಥ ತಪ್ಪು ಮಾಡಿಬಿಟ್ಟೆ, ಎಂಥ ಅಪರಾಧ ಮಾಡಿಬಿಟ್ಟೆ, ಮಾಡಬಾರ್ದಾಗಿತ್ತು ಅನ್ನುವಂಥ ಒಂದು ಪಶ್ಚಾತ್ತಾಪ ಏನಿದೆಯಲ್ಲ, ಪಶ್ಚಾತ್ತಾಪಕ್ಕಿಂತಲೂ ದೊಡ್ಡ ಪ್ರಾಯಶ್ಚಿತ ಯಾವುದಿಲ್ಲ ಅಂತ ಹೇಳ್ತಾರೆ. ಹಾಗೆ ಆ ಪಶ್ಚಾತ್ತಾಪ ಅಂದರೆ ಏನು ಅಂದರೆ ಮತ್ತೇನಲ್ಲ, ಆತನೊಳಗೆ ವಿಚಾರ ತರಂಗಗಳನ್ನು ಆಘಾತದಿಂದ ಸ್ವಚ್ಛಗೊಳಿಸಿ ನಿರ್ವಾತ ಪ್ರದೇಶವನ್ನು ನಿರ್ಮಿಸಿಕೊಳ್ಳೋದು. ಅಂದರೆ ಎಲ್ಲವನ್ನು ತನ್ನಷ್ಟಕ್ಕೆ ತಾನೇ ಶುದ್ಧಗೊಳಿಸಿ ಅಲ್ಲಿ ಏನೂ ಇಲ್ಲದೆ ಇರುವಂಥ ಒಂದು ಶೂನ್ಯವಾದಂಥ ಸ್ಥಿತಿಯನ್ನು ನಿರ್ಮಿಸ್ಕೊಳ್ಳೋದು. ಈಗ ನೋಡಿ, ಪಶ್ಚಾತ್ತಾಪ ಆಯಿತು, ಯಾರಾದರೂ ತಪ್ಪು ಮಾಡಿದ್ದೀವಿ ಅಂತ ಒಂದು ಭಾವನೆ ಬಂತು ಅಂದರೆ ಏನಾಗುತ್ತೆ, ಮನಸ್ಸು ಕಸಿವಿಸಿ ಆಗಿಬಿಡುತ್ತೆ, ತುಂಬ ದುಃಖ ಬಂದುಬಿಡುತ್ತೆ.
ಅಯ್ಯೋ ಮಾಡಬಾರ್ದಾಗಿತ್ತಲ್ಲ, ನಾನು ಭಗವಂತನನ್ನು ಪಡ್ಕೊಳ್ಳೋ ಅಂಥ ಒಂದು ಹಾದಿಯಲ್ಲಿ ನಡೆದಿದ್ದೀನಿ ಅಂತ ಅದು ಮಾಡಿಬಿಟ್ಟಿದ್ದೀನಲ್ಲ ಅಂಥೇಳಿ ತುಂಬ ಸಂಕಟ ಆಗತ್ತೆ. ಯಾವಾಗ ಆ ಥರ ಆದ್ಕೂಳೆ ಏನಾಗತ್ತೆ, ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಹರಿದು ಬಿಡುತ್ತೆ. ಯಾವಾಗ ದುಃಖ ಬಂತು, ಪಶ್ಚಾತ್ತಾಪ ಆಯಿತು ಅಂದಾಗ ಒಳಗಡೆ ಇರುವಂಥ ಅಂತರಂಗ ಎಲ್ಲ ಸ್ವಚ್ಛಗೊಂಡು ಬಿಡುತ್ತೆ. ಅದನ್ನು ಬಾಬೂಜಿಯವರು ಹೇಳ್ತಾ ಇದ್ದಾರೆ. ಅವಾಗ ಏನಾಗುತ್ತೆ, ಮೇಲಿಂದ ಇಳಿದು ಬರುವಂತಹ ಪ್ರವಾಹ ಆ ಕಡೆ ತಿರುಗಿ ನಿಸರ್ಗದ ಸಮಾನತೆಯನ್ನು ಕಾಪಾಡುತ್ತೆ. ಇದರಿಂದ ಪೂರ್ವ ಸಂಸ್ಕಾರ ಎಲ್ಲ ತೊಳೆದು ಹೋಗುತ್ತೆ. ಇದೇ ಪಶ್ಚಾತ್ತಾಪದ ನಿಜವಾದಂತಹ ಸ್ವರೂಪ ಅಂತ ಹೇಳಿ ಬಾಬೂಜಿ ಮಹಾರಾಜರು ಹೇಳ್ತಾರೆ. ಕಾರಣ ಮಿತ್ರರೇ, ನಾವು ಪ್ರಾರ್ಥನೆ ಮಾಡುವಾಗ ಹೃದಯವು ಕಳಕಳಿಯಿಂದ ತುಂಬಿರಬೇಕು ಅಂತ ಹೇಳ್ತಾ ಇದ್ರು ರಾಘವೇಂದ್ರ ಅಪ್ಪರು. ಆ ಕಳಕಳಿಯ ಪ್ರಾರ್ಥನೆಯನ್ನು ಮಾಡಿ ಅಂತ ಹೇಳ್ತಾಯಿದ್ರು. ಕಳಕಳಿಯ ಪ್ರಾರ್ಥನೆ ಏನೆಂದರೆ, ಪಶ್ಚಾತ್ತಾಪದಿಂದ ತುಂಬಿ ತಿಳಿದೇ ಮಾಡಿರುವಂಥ ಅಪರಾಧಗಳನ್ನೆಲ್ಲ ಕ್ಷಮಿಸ್ತಂದೆ, ಇನ್ನೆಂದೂ ಈ ರೀತಿ ಮಾಡದಂತೆ ನೋಡು, ಕೇವಲ ನಾನು ನಿನ್ನನ್ನೇ ಬಯಸ್ತಾ ಇದ್ದೇನೆ, ನಿನ್ನಲ್ಲಿ ಲಯ ಹೊಂದಬೇಕು ಅಂಥೇಳಿ ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೇನೆ ಅಂತ ಹೇಳಿ ಯಾವಾಗ ನಾವು ವಿನಮ್ರ ಸೇವಕರಂತೆ ಆತನ ಮುಂದೆ ಎಲ್ಲವನ್ನು ಇಟ್ಟು ನಮ್ಮ ಹೃದಯವನ್ನು ಬರಿದಾಗಿಸ್ಕೊಳ್ತೇವೋ ಆವಾಗ ನಮ್ಮ ಪ್ರಾರ್ಥನೆ ಸ್ವೀಕಾರ ಆಗತ್ತೆ. ಅದಕ್ಕೆ ಬಹುತೇಕ ಜನ ಕೇಳ್ತಾ ಇರ್ತಾರೆ, ಪ್ರಾರ್ಥನೆ ನಾವು ಮಾಡಿದ್ರೆ ಸ್ವೀಕಾರ ಆಗಲ್ರಿ, ನೀವು ಮಾಡಿರಿ ಅಂತ ಹೇಳಿ ರಾಘವೇಂದ್ರ ಸಾಬ್ರಿಗೆ ಹೇಳೋದು. ಅದಕ್ಕೆ ರಾಘವೇಂದ್ರ ಸಾಬ್ರು ಹೇಳ್ತಾರೆ, ಅವ್ರಿಗೇನು ಕಷ್ಟ ಇದೆಯೋ, ಇವ್ರಿಗೇನು ಕಷ್ಟ ಬಂತೋ ಕಡೆಗೆ ಬಂದು ನನ್ನ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾರೆ. ಯಾಕೆ ನೀವು ಮಾಡಿರಿ ಬಾಬೂಜಿಗೆ ಮಾಡಿದರೆ ಕೇಳಲ್ಲ ಅಂದರೆ, ಅದಕ್ಕೆ ಅವ್ರು ಇಲ್ಲ ರೀ, ನಾವು ಎಷ್ಟು ಪ್ರಾರ್ಥನೆ ಮಾಡಿದ್ರು ಭಗವಂತ ಕೇಳಲ್ಲ, ಆದರೆ ನೀವು ಮಾಡಿದರೆ ಕೇಳ್ತಾನೆ. ಅಂದರೆ ನೋಡಪ್ಪ, ಇದು ಹೇಗಿದೆ ಅಂದರೆ, ಫಸ್ಟು ನೀನು ನನ್ನ ಪ್ರಾರ್ಥನೆ ಮಾಡು ಅಂತ ಹೇಳ್ತಾ ಇದೀಯಾ, ನಾನು ನಿನ್ನ ಮಾತು ಕೇಳಬೇಕು, ಆಯಿತಾ? ಆಮೇಲೆ ನಾನು ಬಾಬೂಜಿ ಮಹಾರಾಜರಿಗೆ ಪ್ರಾರ್ಥನೆ ಮಾಡಿ, ನಾ ಮಾಡಿರೋ ಪ್ರಾರ್ಥನೆಯನ್ನು ಸ್ವೀಕಾರ ಮಾಡಿ ಈ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡು ಅಂತ ನಾನು ಕೇಳಿದರೆ, ಬಾಬೂಜಿ ಮಹಾರಾಜರು ನನ್ನ ಮಾತು ಕೇಳಿ ಆತ ಇದನ್ನೆಲ್ಲವನ್ನು ಪರಿಹಾರ ಮಾಡಬೇಕು. ಅಂದರೆ ಮೊದಲಿಗೆ ನಾನು ನಿನ್ನ ಗುಲಾಮ ಆಗಬೇಕು, ಆಮೇಲೆ ಭಗವಂತ ನನ್ನ ಗುಲಾಮ ಆಗಬೇಕು. ಇದು ನೋಡಪ್ಪ ಹೇಗಿದೆ ಕತೆ ಅಂತ. ಅಂದರೆ ನಾವು ಯಾವುದೇ ಒಂದು ಇಚ್ಛಾಪೂರ್ವಕವಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಡ್ತು, ಕೇವಲ ನಮ್ಮ ಗುರಿಯನ್ನು ಮುಟ್ಟುವುದರ ಸಲುವಾಗಿ ನಮ್ಮ ಪ್ರಾರ್ಥನೆ ಇರಬೇಕು. ಅದರಲ್ಲಿ ಅಡ್ಡಿ ಆತಂಕಗಳಾಗಿರುವಂಥ ಎಲ್ಲ ಒಂದು ಮಲವಿಕ್ಷೇಪಾವರಣಗಳು ಕಳಚಿ ಹೋಗಿ, ಮಾಡಿರುವಂಥ ಅಪರಾಧದ ಒಂದು ಪರಿಣಾಮನೂ ಕಳೆದು ಹೋಗಿ, ಕೇವಲ ಆತನ ಬಾಗಿಲಲ್ಲಿ ಒಂದು ಕ್ಷುದ್ರ ಭಿಕ್ಷುಕನಂತೆ ಆ ಪಾತ್ರೆಯನ್ನು ಕೈಯಲ್ಲಿ ಹಿಡ್ಕೊಂಡು ನಿಂತಿರುವಂಥದ್ದಾಗಿರಬೇಕು ನಮ್ಮ ಸ್ಥಿತಿ ಅಂಥೇಳಿ ಬಾಬೂಜಿ ಮಹಾರಾಜರು ಹೇಳ್ತಾ ಇದ್ದಾರೆ. ಕಾರಣ ಮಿತ್ರರೇ, ಈ ಸ್ಥಿತಿಯನ್ನು ನಾವು ಅಳವಡಿಸ್ಕೊಂಡು ನಮ್ಮ ಪ್ರಾರ್ಥನೆಯನ್ನು ಮಾಡುವುದನ್ನು ಕಲಿಯೋಣ ಅಂಥೇಳಿ ನನ್ನ ಪ್ರಾರ್ಥನೆ ಎಲ್ಲರೊಟ್ಟಿಗೆ. ಇಲ್ಲಿಗೆ ಈ ಸತ್ಸಂಗವನ್ನು ಮುಗಿಸೋಣ. ಮತ್ತಷ್ಟು ವಿಷಯಗಳನ್ನು ಬರೋ ಸತ್ಸಂಗದಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.